ಸ್ಯಾಂಟಿಯಾಗೋ ಅಂತ ಒಂದು ಜಾಗ. ಇದು ಸ್ಪೇನ್ ದೇಶದ ಕತೆ. ಅಲ್ಲೊಬ್ಬ ಮನುಷ್ಯ ಚರ್ಚಿಗೆ ಡೀನ್ ಅಂತ ಆಗಿದ್ದ. ಚರ್ಚಲ್ಲಿ ಒಂದು ಹುದ್ದೆ, ಮುಖ್ಯ ಹುದ್ದೆ ಅದು. ಅದು ಚರ್ಚಿನ ಮುಖ್ಯಸ್ಥನ ಹುದ್ದೆ. ಅವನೊಂದು ವಿಚಿತ್ರ ಅಪೇಕ್ಷೆ ಇತ್ತು. ಏನು ಅಪೇಕ್ಷೆ ಅಂದ್ರೆ, ತಾನು ಪ್ರೇತ ವಿದ್ಯೆಯನ್ನು ಕಲಿಬೇಕು, ಪ್ರೇತಗಳ ಜೊತೆಗೆ ಸಂಭಾಷಣೆ ಮಾಡಿ ಭವಿಷ್ಯ ಹೇಳೋ ಕಲೆಯನ್ನು ಕಲಿಬೇಕು. ಪ್ರೇತಗಳಿಗೆ ಮುಂದೆ ಆಗೋದು ಗೊತ್ತಿದೆ ಅಂತ ಒಂದು ನಂಬಿಕೆ. ಅದು ಕಲ್ಕೊಂಡ್ಬಿಟ್ರೆ ಮುಂದೆ ಏನಾಗ್ತದೆ ಎಲ್ಲ ಗೊತ್ತಾಗ್ಬಿಡುತ್ತೆ ನನಗೆ, ಕಲಿಬೇಕು. ಅದನ್ನ ಕಲಿಸೋರು ಯಾರು ಗೊತ್ತಾಯ್ತು. ಓಹೋ, ಸ್ವಲ್ಪ ದೂರದಲ್ಲಿ ಟಾಲಿಡೋ ಅಂತ ಒಂದು ಊರಿದೆ, ಅಲ್ಲಿ ಡಾನ್ ಇಲಾನ್ ಅನ್ನೋ ಮಾಂತ್ರಿಕ ಇದ್ದಾನೆ, ಅವನಿಗೆಲ್ಲ ಪ್ರೇತ ಭಾಷೆ ಬರ್ತದೆ ಅಂತ ಹೇಳ್ತಾರೆ. ಆತ ಮನಸ್ಸು ಮಾಡಿದ್ರೆ ತನ್ನ ಕಲಿಸಬಹುದು ಅಂತ ತಿಳ್ಕೊಂಡ ತಕ್ಷಣ ಟಾಲಿಡೋಗೆ ಹೋದ. ಆಗ ಸಾಯಂಕಾಲ ಆಗಿತ್ತು. ಆ ಮಾಂತ್ರಿಕ ಡಾನ್ ಇಲಾನ್ ಸಾಯಂಕಾಲ ವಿಶ್ರಾಂತಿ ತಗೊಳ್ತಾ ಏನೋ ಓದ್ತಾ ಕೂತ್ಕೊಂಡಿದ್ದ. ಈ ಡೀನ್ ಹೋಗಿ ತನ್ನ ಪರಿಚಯ ಮಾಡಿಕೊಂಡು ತನ್ನ ಚರ್ಚಿನ ವಿಷಯ ಹೇಳಿದ, ತನ್ನ ಅಪೇಕ್ಷೆಯನ್ನು ಹೇಳಿದ. ತನಗ ವಿದ್ಯೆ ಕಲಿಸ್ಕೊಟ್ರೆ ತಾನು ಮಾಂತ್ರಿಕನ ಏನೆಲ್ಲ ಸಹಾಯ ಮಾಡಬಹುದು ಅಂತ ವಾಗ್ದಾನ ಮಾಡಿದ. ಹೇಳ್ದ, ನಾನೀಗ ಡೀನ್ ಆಗಿದ್ದೇನೆ, ನನಗೆ ಬಹಳ ಪ್ರಭಾವಿ ಜನರ ಬೆಂಬಲ ಇರೋದ್ರಿಂದ ಬಹಳ ಎತ್ತರಕ್ಕೆ ಹೋಗೋ ಗ್ಯಾರಂಟಿ, ಮೇಲೆ ಉತ್ತಮ ಹುದ್ದೆಗಳನ್ನು ಪಡ್ಕೊಳ್ತೀನಿ ನಾನು ಚರ್ಚಲ್ಲಿ. ಹಾಗಾಗಿ ಮಾಂತ್ರಿಕನಿಗೆ ನಿನಗೇನ್ ಬೇಕಾದ್ರೂ ಸಹಾಯ ಮಾಡ್ತೀನಿ ಅಂತ ಹೇಳ್ಕೊಂಡ. ಮಾಂತ್ರಿಕ ಇಲಾನ್ ಹೇಳಿದ, ಸ್ವಾಮಿ, ಮೊದಲು ಎಲ್ಲರೂ ಹೆಂಗೆ ಹೇಳ್ತಾರೆ, ಎತ್ತರಕ್ಕೆ ಏರಿದ ಎಲ್ಲ ಮಾತು ಮರೆತು ಬಿಡ್ತಾರೆ ಅಂದ. ಓಹ್, ನನ್ನ ವಿಷಯದಲ್ಲಿ ಹಾಗಾಗಲ್ಲ, ನಾನು ಬಹಳ ಪ್ರಾಮಾಣಿಕ, ಕೊಟ್ಟ ಮಾತನ್ನು ಎಂದೂ ಮರೆಯೋಲ್ಲ ಅಂತ ಡೀನ್ ಮಾತು ಕೊಟ್ಟ. ಹಾಗಾದ್ರೆ ಸರಿ ಬನ್ನಿ ಅಂತ ಮಾಂತ್ರಿಕ ಆ ಡೀನನ್ನು ಕರ್ಕೊಂಡು ತನ್ನ ಮನೆಯ ಸ್ವಲ್ಪ ದೂರದಲ್ಲಿ ನದಿ ಇತ್ತು, ಆ ನದಿ ದಂಡೆಯಲ್ಲೂ ಮಂತ್ರಶಾಲೆ, ಅಲ್ಲಿ ಕರ್ಕೊಂಡು ಹೋದ. ಅಲ್ಲಿ ವಾತಾವರಣನೇ ಭ್ರಮೆ ಹುಟ್ಟಿಸುವಂಥದ್ದು, ಏನು ಗೊತ್ತೇ ಆಗಲ್ಲ ಏನಾಗ್ತಾ ಇದೆ ಇಲ್ಲಿ ಅಂತ. ಅಲ್ಲಿ ಕರ್ಕೊಂಡು ಹೋದ. ಅದನ್ನು ಪ್ರವೇಶ ಮಾಡುವಾಗ ಮಾಂತ್ರಿಕ ಒಬ್ಬ ಮಹಿಳೆಯನ್ನು ಕರೆದ. ಇವತ್ತೊಂದು ಕೆಲಸ ಮಾಡು, 2 ಪಾರಿವಾಳ ಕೊಂಬ, ರಾತ್ರಿ ಊಟಕ್ಕೆ ಈ ಪಾರಿವಾಳಗಳನ್ನೇ ಮಾಡಬೇಕು ಅಂತ ಹೇಳ್ದ. ಹೇಳ್ಬಿಟ್ಟು, ನನ್ನ ಅತಿಥಿ ಒಬ್ಬಿದ್ದಾರೆ, ಇಬ್ಬರಿಗೂ ಬೇಕಲ್ಲ, ಅದು 2 ಪಾರಿವಾಳಗಳನ್ನು ಮಾಡಿ ಅಡಿಗೆ ಮಾಡಬೇಕು ಅಂತ ಹೇಳ್ದ. ಆದ್ರೆ ಒಂದು ಕಂಡೀಷನ್, ಒಂದು ತಾಕೀತ್ ಮಾಡಿದ. ಏನಂದ್ರೆ, ನಾನು ಹೇಳೋ ತನಕ ಪಕ್ಷಿಗಳನ್ನು ಕೊಲ್ಲಬಾರದು, ನಾನು ಹೇಳಿದ್ಮೇಲೆ ಅವನು ಕೊಂದು ಅಡಿಗೆ ಮಾಡಬೇಕು. ಆಯ್ತು, ಒಂದ್ಲಕ್ಕೆ ಹೋದ್ಲು. ಇಬ್ರು ಒಂದು ಕೊಠಡಿ ಒಳಗೆ ಹೋದ್ರು. ಕೂತೊಂದು 2 ನಿಮಿಷ ಆಗಿಲ್ಲ, ಇಬ್ರು ಕೊಠಡಿ ಒಳಗೆ ಬಂದ್ರು. ಬಂದು ಒಂದು ಪತ್ರ ಕೊಟ್ರು. ಯಾರಿಗೆ? ಇವನಿಗೆ, ಡೀನ್ಗೆ. ಅದೇನ್ ಪತ್ರ ಅಂದ್ರೆ, ಡೀನನ್ ಚಿಕ್ಕಪ್ಪನ ಕಾಗದ. ಚಿಕ್ಕಪ್ಪ ಬರ್ದಿದ್ದಾನೆ, ಅತ್ಯಂತ ಕಾಯಿಲೆ ಆಗ್ಬಿಟ್ಟಿದೆ ನನಗೆ, ನಾನೇನು ಬಹಳ ದಿವಸ ಬದುಕಲ್ಲ ಅಂತ ನನ್ನ ಖಾತ್ರಿ ಆಗಿದೆ. ಅದರಿಂದ ನಾನಿರುವಂತ ಹುದ್ದೆ ಇದೆಯಲ್ಲ, ಆರ್ಚ್ ಬಿಷಪ್, ಡೀನಿನ ಮೇಲಿನ ಹುದ್ದೆ, ಆರ್ಚ್ ಬಿಷಪ್ ಹುದ್ದೆಗೆ ನಿನ್ನ ಹೆಸರೇ ಕಳಿಸಿದ್ದೀನಿ, ನಿನ್ನ ಗ್ಯಾರಂಟಿ ಬರ್ತದೆ, ತಯಾರಾಗಿರು ಅಂತ ಹೇಳಿದ್ದು. ಖುಷಿ ಆಯ್ತು ಇವನಿಗೆ. ಆದ್ರೆ ಮಂತ್ರವಿದ್ಯೆ ಕಲಿತಾ ಇದ್ದಾನಲ್ಲ, ಬಿಟ್ಟು ಹೋಗೋಕ್ಕಾಗಲ್ಲ. ಅಷ್ಟು ಚಿಕ್ಕಪ್ಪ ನೋಡೋಕ್ ಹೋಗ್ಲೇ ಇಲ್ಲ. ಸ್ವಲ್ಪ ದಿವಸಕ್ಕೆ ಮತ್ತೊಂದಿಬ್ಬರು ಬಂದ್ರು, ನಾಯಕರು ಬಂದು ಹೇಳಿದ್ರು, ನೋಡಿ ಈಗ ನಿಮ್ ಚಿಕ್ಕಪ್ಪ ತೀರ್ಕೊಂಡ್ರು, ಅವ್ರ ಹುದ್ದೆಗೆ ನಿಮ್ಮನ್ನೇ ಆರ್ಚ್ ಬಿಷಪ್ ಅಂತ ಮಾಡಿದ್ದಾರೆ ಅಂತ ಪತ್ರ ಕೊಟ್ರು. ಭಾರಿ ಖುಷಿ ಆಯ್ತು ಇವನಿಗೆ. ಇಷ್ಟು ಬೇಗ ತಾನು ಆರ್ಚ್ ಬಿಷಪ್ ಆಗ್ತೀನಿ ಅಂತ ಕಲ್ಪನೆ ಇರಲಿಲ್ಲ. ಆಗ ಮಾಂತ್ರಿಕ ಹೇಳ್ದ, ಸ್ವಾಮಿ, ನೀವು ಎತ್ತರಕ್ಕೆ ಹೋದಾಗ ನಾನು ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರಿ, ನೀವು ಮೇಲಿನ ಹುದ್ದೆಗೆ ಹೋಗಿದ್ದೀರಿ, ನಿಮ್ ಕೆಳಗಿನ ಹುದ್ದೆ ಡೀನ್ ಹುದ್ದೆ ಇದೆಯಲ್ಲ, ಅದಕ್ಕೆ ನನ್ನ ಮಗನ ನೇಮಕ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡ. ಆಗ್ಲಿ, ನನ್ನ ಜೊತೆಗೆ ಬನ್ನಿ ಅಂತ ಹೊಸ ಆರ್ಚ್ ಬಿಷಪ್ ಆ ತಂದೆ ಮಕ್ಕಳನ್ನು ಕರ್ಕೊಂಡು ಸ್ಯಾಂಡಿಯಾಗೋ ಹೋದ. ಅದ್ಧೂರಿ ಸ್ವಾಗತ. ಮಾಂತ್ರಿಕ ಅವನ ಮಗ 2 ವರ್ಷಕ್ಕಾದ್ರೂ ಕೂಡ ಇವನ್ ಭೇಟಿ ಕೂಡ ಆಗ್ಲಿಲ್ಲ. ಇವನ್ ಮಗನ್ನ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಡೀನ್ ಮಾಡ್ತೀನಿ ಅಂತ. ಆಮೇಲೆ ಗೊತ್ತಾಯ್ತು, ಅವನು ಆರ್ಚ್ ಬಿಷಪ್ ಆಗಿದ್ದಾನಲ್ಲ, ಡೀನ್ ಜಾಗಕ್ಕೆ ತನ್ನ ತಮ್ಮನೇ ನೆನೆಸ್ಕೊಂಡ್ಬಿಟ್ಟಿದ್ದ. ಮತ್ತೆ ಮಾಂತ್ರಿಕ ಕೇಳಿದ, ಸ್ವಾಮಿ, ನಾನು ಮರ್ತೆ ಬಿಟ್ರಿ, ನನ್ನ ಮಗನ್ ಏನು ಮಾಡ್ಲಿಲ್ಲ. ಬೇಡಪ್ಪ, ಇದಕ್ಕಿಂತ ದೊಡ್ಡ ಹುದ್ದೆನೆ ಕೊಡಿಸ್ತೀನಿ ನಾನು ಅಂದ. ಮುಂದೆ 2 ವರ್ಷಗಳೊಳಗೆ ಆರ್ಚ್ ಬಿಷಪ್ ಆದವನು ಕಾರ್ಡಿನಲ್ ಆದ. ಬಹಳ ದೊಡ್ಡ ಹುದ್ದೆ ಅದು. ಆಗಲೂ ಮಾಂತ್ರಿಕನ ಮಗನಿಗೆ ಅವಕಾಶ ಸಿಗಲೇ ಇಲ್ಲ. ಮುಂದೆ 4 ವರ್ಷದಲ್ಲಿ ಕಾರ್ಡಿನಲ್ ಪೋಪ್ ಆದ. ಅದು ಇಡೀ ಕ್ರಿಶ್ಚಿಯನ್ ಇದರಲ್ಲಿ ಅತ್ಯಂತ ಉನ್ನತವಾದ ಹುದ್ದೆ. ಪೋಪ್ ಆದ್ಮೇಲೆ ಇನ್ನೇನ್ ಕೇಳೋದು? ಮತ್ತೆ ಹೋಗಿ ಬೇಡ್ಕೊಂಡ ಮಾಂತ್ರಿಕ, ಈಗಾದ್ರೂ ನನ್ನ ಮಗನಿಗೆ ಏನಾದ್ರೂ ಮಾತು ಮಾಡಿ ನಿಮ್ಮ ಮಾತು ಉಳಿಸ್ಕೊಳ್ಳಿ ಅಂದ. ಆಗ ಪೋಪ್ ಆಗಿದ್ನಲ್ಲ, ಇವನಿಗೆ ಕೋಪ ಬಂತು. ನೀವು ಸಮಯ ಸಾಧಕರು, ಒಂದೇನೋ ಸಹಾಯ ಮಾಡಿದ್ರು ಅಂತ ಹೇಳಿ ಬೆನ್ನೆ ಬೀಳ್ತೀವಿ ದೊಡ್ಡವ್ರ ಹಿಂದೆ. ದೊಡ್ಡವ್ರು ಕಂಡ್ರೆ ಸಾಕು, ಅವ್ರ ಅರ್ಥ ಹೀರೋಕ್ ಶುರು ಮಾಡ್ತೀವಿ, ನಡೀರಿ ಇಲ್ಲಿ ಹೊರಗೆ ಅಂತ ಹೇಳಿ ಸೇವಕರಿಗೆ ಹೊರಗೆ ಹಾಕ್ರಿ ಇವ್ರನ್ನೆಲ್ಲ ಅಂತ ಸೇವಕರು ಹೇಳ್ದ. ಆಗ ಮಾಂತ್ರಿಕ ಗಂಭೀರವಾಗಿ ಹೇಳ್ದ, ಹಾಗಾದ್ರೆ ರಾತ್ರಿ ಊಟಕ್ಕೆ ನಾನು ಹೇಳಿದ ಪಾರಿವಾಳಗಳನ್ನೇ ಅವಲಂಬಿಸಬೇಕು ಅಂದ. ಏನು ಅಂದವನು. ಹೌದು,
ಮತ್ತು ರಾತ್ರಿ ಊಟಕ್ಕೆ ನಾನು ಪಾರಿವಾಳ ಬೇಕಲ್ವಾ, ಅದಕ್ಕೆ ಹೇಳಬೇಕಾಗಿತ್ತ, ಹುಡುಗಿ ಹೇಳ್ತೀನಿ ನಾನು ಅಂದ. ತಕ್ಷಣ ಡೀನ್ಗೆ ಅರ್ಥ ಆಯ್ತು, ಇದೆಲ್ಲ ಆದದ್ದು ಮಂತ್ರದಲ್ಲಿ, ಭ್ರಮೆಯಲ್ಲಿ. ಡೀನ್ ಎಲ್ಲಿದ್ದ? ಡೀನ್ ಆಗಿ ಟಲಿಡೋದ ಮಾಂತ್ರಿಕನ ಮನೆಯಲ್ಲಿ ಅಲ್ಲೇ ಕೂತಿದ್ದ, ನಾಚಿ ನೀರಾಗಿದ್ದ. ಮಾಂತ್ರಿಕ ಹೇಳಿದ, ನೋಡಿದೆ ನಿನ್ನ ಮನಸ್ಸನ್ನ, ನೀ ಮುಂದೆ ಏನಾಗ್ತಿ ಅನ್ನೋದನ್ನ, ಆ ಭ್ರಮೆಯನ್ನ ನಾನು ಮಂತ್ರದಲ್ಲಿ ಸೃಷ್ಟಿ ಮಾಡಿದ್ದೆ. ಆ ಭ್ರಮೆಯಲ್ಲೇ ನೀನು ಆರ್ಚ್ ಬಿಷಪ್ ಆದೆ, ಕಾರ್ಡಿನಲ್ ಆದೆ, ಮುಂದೆ ಪೋಪ್ ಆದೆ, ಭ್ರಮೆಯಲ್ಲೇ ಆದದ್ದು. ಆದ್ರಿಂದ ಆ ಲೋಕಕ್ಕೆ ಹೋದ ನೀ ಏನ್ ಮಾಡ್ತೀಯ ಅನ್ನೋದು ಗೊತ್ತಾ ನಿನಗೆ? ಯಾವ ಹಂತದಲ್ಲೂ ಮತ್ತೊಬ್ಬರಿಗೆ ಹೇಳಿದ ಮಾತನ್ನು ನಡೆಸೋ ವಿಚಾರ ಇರಲಿಲ್ಲ ನಿನಗೆ. ಆದ ಉನ್ನತಿಯೊಳಗೆ ಮೈ ಮರೆತು ಕೊಟ್ಟ ಮಾತನ್ನು ಮರೆತು ಬಿಟ್ಟೆ. ಇದು ನಿನ್ನ ವಾಗ್ದಾನಗಳ ರೂಪ, ಇದು ನಡಿ ಹೊರಗೆ ಅಂತ ಕಳಿಸ್ದ. ನಾವು ಇಂಥ ಅನೇಕ ವಾಗ್ದಾನ ಕೊಡೋರನ್ನ ಕಂಡಿದ್ದೇವೆ. ಅವ್ರ ಬಗ್ಗೆ ಕೋಪ ಬೇಡ, ಸಹಾನುಭೂತಿ ಇರಲಿ. ಅವ್ರು ರೋಗಗ್ರಸ್ತರು. ಯಾಕಂದ್ರೆ ತಾವು ಯಾವ ಅಧಿಕಾರದಲ್ಲಿದ್ದೀವೋ ಅದು ಶಾಶ್ವತ ಅಂತ ತಿಳ್ಕೊಂಡು ವಾಗ್ದಾನಗಳನ್ನು ಮಾಡ್ತಾರೆ. ಆದರೆ ತಾವಿರೋದು ಕೇವಲ ಕೆಲಕಾಲ ಬಾಳುವ ಅಧಿಕಾರದ ಭ್ರಮೆಯಲ್ಲಿ ಅನ್ನೋದನ್ನು ಮರೆತಿದ್ದಾರೆ. ಆ ಭ್ರಮೆ ಇಳಿದಾಗ ಮತ್ತೆ ವಾಸ್ತವತೆ ಆಗುತ್ತದೆ ಅಲ್ವಾ? ತಾವು ಕಂಡಿದ್ದೀರಿ, ಎತ್ತರ ಸ್ಥಾನಕ್ಕೆ ಹೋದಾಗ ನಾವು ಮೈ ಬಗ್ಗಿಸಿ ಕೈ ಚಾಚಿ ಬೇಡ್ಕೋತೀವಿ, ಏನಾದ್ರೂ ಮಾಡಿ ಸರ್. ಮಾಡೋಣ ಬಿಡ್ರಿ, ನೋಡೋಣ, ಮಾಡ್ಕೊಡ್ತೀನಿ, ಯಾಕೆ ಕಾಳಜಿ ಮಾಡ್ತೀರಿ, ನಾನು ಇದ್ದೀನಲ್ಲ ಸ್ಥಾನದಲ್ಲಿ ಅಂತಾರೆ. ಆ ಸ್ಥಾನ ಕೂಡ ಕೆಲವೇ ಕಾಲ ಇರುವಂತಹದ್ದು. ಭ್ರಮೆ ಅವ್ರಿಗಿರೋಲ್ಲ, ತಾವು ಶಾಶ್ವತವಾಗಿರ್ತೀವಿ ಅನ್ಕೊಂಡಿರ್ತಾರೆ. ಅದರಿಂದ ಅಂಥವರ ವಾಗ್ದಾನಗಳನ್ನು ನಂಬುವುದು ಮೂರ್ಖತನ ಆಗುತ್ತೆ.